ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಸ್ಟೇಟ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಏನು ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದೆ ಮತ್ತು ಮಾಡೆಲ್ ಕ್ವಶನ್ ಪೇಪರು ರಿಲೀಸ್ ಮಾಡಿದ್ದಿದೆ. ಅದ್ರ ಬಗ್ಗೆ ನಾವು ಡಿಸೆಂಬರ್ ನಂತರ ನೋಡ್ತೇವೆ. ಆದರೆ ಪ್ರೆಸೆಂಟ್ಲಿ ಸ್ಟೇಟ್ ಬೋರ್ಡ್ ಏನು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದೆ ಅದನ್ನು ನಾವು ನೋಡ್ಬೋದು ಏನೇನಿದೆ ಅಂಥೇಳಿ ನೋಡುವ ಒಂದ್ಸಲ. 105 ಮಾರ್ಕ್ಸಿನ ಕ್ವಶನ್ಸ್ ಇರ್ತವೆ. 70 ಮಾರ್ಕ್ಸ್ ಟು ಸ್ಕೋರ್, ಅಂದರೆ 70 ಮಾರ್ಕ್ಸಿನ ಪೇಪರ್ ಇರ್ತದೆ. ಟೋಟಲ್ ಚಾಪ್ಟರ್ ಎಷ್ಟು? 13. 70 ಮಾರ್ಕ್ಸ್ ಅಂದರೆ 30 ಮಾರ್ಕ್ಸ್ ಪ್ರಾಕ್ಟಿಕಲ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 30 ಮಾರ್ಕ್ಸ್ ಪ್ರಾಕ್ಟಿಕಲ್ಲಿಗೆ, 70 ಮಾರ್ಕ್ಸ್ ಥಿಯರಿಯಲ್ಲಿ ನೀವು ಬರೀಬೇಕು. ಕ್ವಶನ್ ಪೇಪರ್ ಫಾರ್ಮೆಟ್ ಹೇಗಿರ್ತದೆ? ಫಸ್ಟ್ MCQ ಮತ್ತು SA1 ಅಂತ ಹೇಳ್ತೇವೆ. 20 ಕ್ವಶನ್ಸ್ ಇರ್ತವೆ. MCQ ಮತ್ತು SA1 ಅಂತ ಹೇಳ್ತೇವೆ. SA1 ಅಂತ ಹೇಳಿದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪಲ್ಲಿ ಇರ್ತದೆ. MCQ ಮತ್ತು SA1 ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತವೆ? 20 ಕ್ವಶನ್ಸ್ ಇರ್ತದೆ. ಅದರಲ್ಲಿ ಮತ್ತೆ ಆಪ್ಷನ್ಸ್ ಇರೋದಿಲ್ಲ. ಎಲ್ಲ 20 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಒಂದೊಂದು ಕ್ವಶನಿಗೆ 1 ಮಾರ್ಕ್ಸ್, ಅಂದರೆ ಇಲ್ಲಿಗೆ ನಿಮಗೆ 20 ಮಾರ್ಕ್ಸ್ ಆಯಿತು. 70ಯಲ್ಲಿ 20 ಮಾರ್ಕ್ಸ್ ಹೋಯಿತು. ಹಾಗೆ ಉಳಿದಿದ್ದು 50 ಮಾರ್ಕ್ಸಲ್ಲಿ SA2ದಿಂದ 4 ಕ್ವಶನ್ಸ್ ಬರ್ತವೆ. ಅದರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು, ಅಂದರೆ ಟೋಟಲಿ 4 ಕ್ವಶನ್ಸ್ ಅಂದರೆ 8 ಮಾರ್ಕ್ಸ್ ಇರ್ತದೆ. 4 ಕ್ವಶನ್ಸು 2 ಮಾರ್ಕ್ಸ್ ಈಚ್, 2 ಮಾರ್ಕ್ಸ್ ಈಚ್, 8 ಮಾರ್ಕ್ಸು ನೀವು ಆನ್ಸರ್ ಮಾಡಬೇಕು. 8 ಮಾರ್ಕ್ಸಿನ ಕ್ವಶನ್ಸ್ ಬರ್ತವೆ SA2, ಅಂದರೆ 2 ಮಾರ್ಕ್ಸಿನ ಕ್ವಶನ್ಸು. ಕಡೆಗೆ SA3ದಲ್ಲಿ 3 ಮಾರ್ಕ್ಸಿನ 4 ಕ್ವಶನ್ಸ್ ಕೊಟ್ಟಿದ್ದಿರ್ತದೆ, ಆನ್ಸರ್ ಮಾಡಬೇಕು. ಟೋಟಲ್ 12 ಮಾರ್ಕ್ಸ್ ಸಿಗ್ತವೆ ನಿಮಗೆ. 20 + 8 ಆಯಿತು, +12 ಅಂತ ಹೇಳಿದ್ರೆ 20, 30, 40 ಮಾರ್ಕ್ಸ್ ಆಯಿತು SA3. ಹಾಗೆಯೇ ಲಾಂಗ್ ಆನ್ಸರ್ಸ್ ಅಂಥೇಳಿ ಅದನ್ನು 5 ಮಾರ್ಕ್ಸಿನ ಕ್ವಶನ್ನೆಯ, ಅಲ್ಲಿ 6 ಇರ್ತವೆ. ಟೋಟಲ್ 30 ಮಾರ್ಕ್ಸ್, ಟೋಟಲಿ 70 ಮಾರ್ಕ್ಸ್ ಆಯಿತು. SA3 ಮತ್ತು ಲಾಂಗ್ ಆನ್ಸರ್ಸ್ ಹತ್ರ ಸೇಮ್. ಆದರೆ ಇಲ್ಲಿ ಏನು ಹೇಳ್ತೇವೆ, MCQ ಮತ್ತು SA1ದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸನ್ನು ರೀಕಾಲ್ ಮಾಡುವಂಗೆ ಕ್ವಶನ್ಸ್ ಇರ್ತವೆ. ಬೇಸಿಕ್ ಕಾನ್ಸೆಪ್ಟ್ಸನ್ನು ಹೆಚ್ಚಿಗೆ ರೀಕಾಲ್ ಮಾಡುವಂಥ ಟೈಪಲ್ಲಿ ಕ್ವಶನ್ಸ್ ಇರ್ತವೆ. ಇಲ್ಲಿ SA2 ಮಾರ್ಕ್ಸಲ್ಲಿ ಬ್ರೀಫ್ ಎಕ್ಸ್ಪ್ಲನೇಷನ್, ಹತ್ರ ಒಂದು 3 to 4 ಲೈನ್ಸಲ್ಲಿ ನೀವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹಾಗೆಯೇ SA3ದಲ್ಲಿ 4 ಕ್ವಶನ್ಸು ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕು ಇದರಲ್ಲಿ. ಅಂದರೆ ಇಲ್ಲಿ 4 ಸೆಂಟೆನ್ಸಲ್ಲಿ ನೀವು ಬರೆದಿದ್ದರೆ ಇಲ್ಲೊಂದು ಹತ್ರ 6ರಿಂದ 7 ಸೆಂಟೆನ್ಸಲ್ಲಿ ಕವರ್ ಆಗುವಂಗೆ ಬರೆದಿದ್ದಿರಬೇಕು ಅನ್ನೋದು ಹೇಳ್ತೇವೆ. ಡಿಮಾಂಡ್ಸ್ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್. SA3 3 ಮಾರ್ಕ್ಸಿಂದದು. 5 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲಿ LAದಲ್ಲಿ 6 ಕ್ವಶನ್ಸ್ ಇರ್ತವೆ 5 ಮಾರ್ಕ್ಸಿಂದು. ಇದನ್ನು ಕಾಂಪ್ರೆನ್ಸಿವ್ ನಾಲೆಜ್ ಅಂತ ಹೇಳಿದ್ರೆ ಸ್ವಲ್ಪ ಡೀಟೇಲ್ಡ್ ಆಗಿ ಬರಿಬೇಕು. ಹತ್ರ ಏನಿಲ್ಲ ಅಂದರೂ 10ರಿಂದ 15 ಸೆಂಟೆನ್ಸ್ ಆದರೂ ಬರಿಬೇಕು. ಸ್ವಲ್ಪ ಡೀಟೇಲ್ಡ್ ಇರುವಂಥ ಕ್ವಶನ್ಸೇ ಇಲ್ಲಿ ಕೇಳಿದ್ದಿರ್ತದೆ. ಮೇ ಬಿ ಅಲ್ಗೋರಿದಮ್ ಕೇಳಬಹುದು, ಅಥವಾ ಬೇರೆ ಬೇರೆ ಕ್ವಶನ್ಸ್ ಇರ್ತವೆ ಸ್ವಲ್ಪ ಡೀಟೇಲ್ಡ್ ಆಗಿರುವಂಥದ್ದು, ಅಂಥದ್ದೆಲ್ಲ ಇಲ್ಲಿ ಕೇಳ್ತಾರೆ. ನೋಡ್ರಿ, ದ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 4 ಸೆಕ್ಷನ್ಸ್, ಈಚ್ ಡಿಸೈನ್ ಟು ಅಸೆಸ್ ಡಿಫರೆಂಟ್ ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಶಾರ್ಟ್ ಆನ್ಸರ್ 1 ಕ್ವಶನ್ಸ್ ಟೆಸ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆ್ಯಂಡ್ quick recall abilities. Short answer 2 and short answer 3 questions require students to demonstrate deeper understanding through brief explanation and detailed responses. Large answer question demand comprehensive knowledge, analytical thinking and the ability to articulate complex concepts with clarity and precision. ಅದನ್ನು ಈ ಟೈಪಲ್ಲಿ ನಿಮಗೆ ಹೇಳಿದ್ದಿದೆ. ಈ ಟೈಪಲ್ಲಿ ನೀವು ಬರಿಬೇಕು, ಹೇಗೆ ಬೇಕು ಅಂತ ಹೇಳೋದನ್ನು ಕರೆಕ್ಟಾಗಿ ಕೊಟ್ಟಿದ್ದಿದೆ. ಫಸ್ಟ್ ಚಾಪ್ಟರ್ ನೋಡ್ರಿ, ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂತ ಹೇಳಿದಾಗ 2 ಚಾಪ್ಟರ್ನ ನಿಮ್ಮಲ್ಲಿ ಹೇಳ್ಬೋದು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮತ್ತು ಫೈಲ್ ಹ್ಯಾಂಡ್ಲಿಂಗ್. ದಿಸ್ 2 ಚಾಪ್ಟರ್ಸ್ ಆರ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್. ಅಂದರೆ ಸೆಕೆಂಡ್ ಇಯರ್ದಲ್ಲಿ ಪೈಥಾನಿನ ಅಡ್ವಾನ್ಸ್ಡ್ ಪಾರ್ಟ್ ಬಂದಿದೆ, ಅದರಲ್ಲಿ ಸ್ವಲ್ಪ ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಇರುವಂಥದ್ದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮತ್ತು ಫೈಲ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ 5 ಮಾರ್ಕ್ಸಿನ ಕ್ವಶನ್ಸ್ ಬರ್ತವೆ. ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಮೇಲೆ ಬರ್ಬೋದು, ಎರರ್ ಮ್ಯಾನೇಜ್ಮೆಂಟಲ್ಲಿ ಬರ್ಬೋದು, ಕಸ್ಟಮ್ ಎಕ್ಸೆಪ್ಷನ್ಸಲ್ಲಿ ಬರ್ಬೋದು, ಅಥವಾ ಫೈನಲ್ ಕ್ಲಾಸ್ ಮೇಲೆ ಬರ್ಬೋದು. ನೋಡ್ರಿ, ಇದರಲ್ಲಿ 2 MCQ ಮತ್ತು SA1, ಅಂದರೆ
ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಮತ್ತೆ MCQ ದಿಂದ 2 ಕ್ವಶನ್ಸ್ ಬರಬಹುದು. ಮತ್ತೆ ಒಂದು SA3 SA3 ಅಂತ ಹೇಳಿದ್ರೆ ನೋಡ್ರಿ 3 ಮಾರ್ಕ್ಸಿನ ಒಂದು ಕ್ವಶನ್ ಬರ್ಬೋದು. ಟೋಟಲಿ 5 ಮಾರ್ಕ್ಸ್ ಆಯ್ತು. 3 ಮಾರ್ಕ್ಸ್ ಇದು, 2 MCQ ಅಥವಾ SA1, ಟೋಟಲಿ 5 ಮಾರ್ಕ್ಸಿನ ಕ್ವಶನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಂದ. ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ಅದನ್ನು 5 ಮಾರ್ಕ್ಸಿಗೆ ಇಟ್ಟಿದ್ದಿದೆ. ಫೈಲ್ ಆಪರೇಷನ್ಸು, ರೀಡಿಂಗ್ ಅಂಡ್ ರೈಟಿಂಗ್ ಫೈಲ್ ಮೋಡ್ಸ್ ಬಗ್ಗೆ, ಕಾಂಟೆಕ್ಸ್ಟ್ ಮ್ಯಾನೇಜರ್ಸ್ ಬಗ್ಗೆ ಅದನ್ನೆಲ್ಲ ಕೊಟ್ಟಿದ್ದಿದೆ. ಅಲ್ಲಿ 2 MCQ ಅಥವಾ SA1 ಕ್ವಶನ್ಸ್ ಬರ್ಬೋದು, 1 SA3. ಅಂದ್ರೆ ಇದು 3 ಮಾರ್ಕ್ಸ್ ಇಂದು, ಇದು 2 ಮಾರ್ಕ್ಸ್, ಟೋಟಲಿ 5 ಮಾರ್ಕ್ಸ್ ಇಂದ ಬರ್ತದೆ ಅಂತ ಆಯ್ತು. ಡೇಟಾ ಸ್ಟ್ರಕ್ಚರ್ಸ್ ತೆಗೆದುಕೊಂಡ್ರೆ, ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಸ್ಟ್ಯಾಕ್ ಮತ್ತೆ ಕ್ಯೂ ಇದೆ ನಿಮಗೆ, 3rd ಮತ್ತೆ 4th ಚಾಪ್ಟರ್. ಅದರಲ್ಲಿ ಯಾವ್ಯಾವ್ದು ಬರ್ಬೋದು? ಸ್ಟ್ಯಾಕ್ ಇಂಪ್ಲಿಮೆಂಟೇಷನ್ ಅಲ್ಲಿ ಲೀಫೋ ಬಗ್ಗೆ, ಪ್ರಿನ್ಸಿಪಲ್ಸ್ ವಿತ್ ಆಪರೇಷನ್ಸ್, ಪುಷ್, ಪಾಪ್, ಪೀಕ್ ಆಪರೇಷನ್, ಈಸ್ ಎಂಟಿ ಅಂದ್ರೆ ಏನು, ಹಾಗೆಯೇ ಎಕ್ಸ್ಪ್ರೆಷನ್ಸ್ ಇವ್ಯಾಲ್ಯುಯೇಟ್ ಮಾಡೋದು ಹೇಗೆ, ಅಲ್ಗೋರಿದಮ್ಸ್ ಬಗ್ಗೆ, ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಿದೆ. ಇದರಲ್ಲಿ ಟೋಟಲ್ ಮಾರ್ಕ್ಸ್ ಬರೋದೆಷ್ಟು? 8 ಮಾರ್ಕ್ಸ್. 8 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರ್ತದೆ. ಅದರಲ್ಲಿ 1 MCQ ಆರ್ SA1, ಒಂದೇ ಕ್ವಶನ್ ಬರ್ತದೆ MCQ ಮತ್ತೆ SA1 ನಲ್ಲಿ. 1 SA2 ಅಂದ್ರೆ 2 ಮಾರ್ಕ್ಸಿನ ಒಂದು ಕ್ವಶನ್ ಬರ್ತದೆ. ಮತ್ತೆ ಲಾರ್ಜ್ ಆನ್ಸರ್ 5 ಮಾರ್ಕ್ಸಿನ ಒಂದು ಕ್ವಶನ್ ಬರ್ತದೆ. 5 + 2 7 + 1 8 ಮಾರ್ಕ್ಸ್ ಅನ್ನು ಈ ಚಾಪ್ಟರ್ ಇಂದ ಬರ್ತದೆ ಅಂತ ಆಯ್ತು. ಟೋಟಲ್ 8 ಮಾರ್ಕ್ಸ್. ಓಕೆ, 1 MCQ ಆರ್ SA1, 1 SA2 2 ಮಾರ್ಕ್ಸ್ ಕ್ವಶನ್, 1 5 ಮಾರ್ಕ್ಸಿನ ಕ್ವಶನ್. ಆಮೇಲೆ 4th ಚಾಪ್ಟರ್ ಕ್ಯೂ ಇಂಪ್ಲಿಮೆಂಟೇಷನ್, ಅದರಲ್ಲಿ ಏನೇನು ಬರ್ಬೋದು ಅದನ್ನು 8 ಮಾರ್ಕ್ಸಿಗೆ ಇಟ್ಟಿದ್ದಿದೆ ನೋಡ್ರಿ. ಫಿಪೋ ಸಿಸ್ಟಮ್ ಅಂದ್ರೆ ಏನು, NQ ಅಂದ್ರೆ ಏನು, DQ ಅಂದ್ರೆ ಏನು, ಫ್ರಂಟ್ ಅಂಡ್ ರಿಯರ್ ಅಂತ ಹೇಳಿದ್ರೆ ಏನು, ಯಾವ ಸೈಟ್ಸು, ಅದ್ರ ಬಗ್ಗೆ ಎಲ್ಲ, ಬ್ರೆಡ್ತ್ ಫಸ್ಟ್ ಸರ್ಚ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಇವೆಲ್ಲ ಇದರಲ್ಲಿ ಬರ್ಬೋದು. ಅಸೆಸ್ಮೆಂಟ್ ಅಲ್ಲಿ 1 MCQ ಅಥವಾ SA1 ಅಂತ ಹೇಳ್ತೇವೆ, 1 MCQ ಆರ್ SA1, 1 SA2 ಮತ್ತೆ 1 ಲಾರ್ಜ್ ಆನ್ಸರ್. ಸೇಮ್ ಸ್ಟ್ಯಾಕ್ ಮತ್ತೆ ಕ್ಯೂಗೆ ಸೇಮ್ ಟೈಪಲ್ಲಿ ಕೊಟ್ಟಿದ್ದಿದೆ ಡೇಟಾ ಸ್ಟ್ರಕ್ಚರಿಗೆ. ನೆಕ್ಸ್ಟ್ ಅಲ್ಗೋರಿದಮ್ಸ್ ಅಲ್ಲಿ ಸಾರ್ಟಿಂಗ್ ಮತ್ತೆ ಸರ್ಚಿಂಗ್ಸ್ ಬರ್ತವೆ. 5th ಮತ್ತೆ 6th ಚಾಪ್ಟರ್ ಇದನ್ನು ಒಂದು ಜೋಡಿಯಲ್ಲಿ ಕೊಟ್ಟಿದ್ದಿದೆ ನೋಡ್ರಿ. ಸಾರ್ಟಿಂಗಿಗೆ 10 ಮಾರ್ಕ್ಸ್ ಇಟ್ಟಿದ್ದಾರೆ, ಸರ್ಚಿಂಗಿಗೆ 10 ಮಾರ್ಕ್ಸ್ ಇಟ್ಟಿದ್ದಾರೆ. ಸಾರ್ಟಿಂಗ್ ಅಲ್ಲಿ ಏನೇನು ಕೇಳಬಹುದು? ಬಬಲ್ ಸಾರ್ಟ್ ಬಗ್ಗೆ ಕೇಳಬಹುದು, ಸೆಲೆಕ್ಷನ್ ಸಾರ್ಟ್ ಬಗ್ಗೆ ಕೇಳಬಹುದು, ಇನ್ಸರ್ಷನ್ ಸಾರ್ಟ್ ಬಗ್ಗೆ ಕೇಳಬಹುದು, ಟೈಮ್ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಗ್ಗೆ ಬರ್ಬೋದು, ಬೆಸ್ಟ್ ವರ್ಸ್ಟ್ ಕೇಸ್ ಅಂತ ಹೇಳಿದ್ರೆ ಏನು, ಹಾಗೆ ಸ್ವಲ್ಪ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬಗ್ಗೆ ಬರ್ಬೋದು ಸಾರ್ಟಿಂಗ್ ಟೆಕ್ನಿಕ್ಸ್ ಅಲ್ಲಿ. ಟೋಟಲ್ 10 ಮಾರ್ಕ್ಸ್. ಅದರಲ್ಲಿ 2 MCQ ಆರ್ SA1, 1 SA3 ಅಂದ್ರೆ 3 ಮಾರ್ಕ್ಸಿನ ಒಂದು ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQ ಅಂದ್ರೆ SA1 ಮತ್ತೆ MCQ 2 ಮಾರ್ಕ್ಸ್, 3 + 2 5 ಆಯ್ತು. 1 ಲಾರ್ಜ್ ಆನ್ಸರ್ ಅಂದ್ರೆ 5 ಮಾರ್ಕ್ಸಿನ ಕ್ವಶನ್, ಟೋಟಲಿ 10 ಆಯ್ತು. ಸೇಮ್ ವೇದಲ್ಲಿ ಇದಕ್ಕೂ ಇಟ್ಟಿದ್ದಾರೆ ನೋಡ್ರಿ. ಸರ್ಚಿಂಗ್ ಅಲ್ಗೋರಿದಮ್, ಲೀನಿಯರ್ ಸರ್ಚ್ ಅಂದ್ರೇನು, ಬೈನರಿ ಸರ್ಚ್ ಅಂದ್ರೇನು, ಅದರ ಎಫಿಷಿಯನ್ಸಿ ಕಂಪ್ಯಾರಿಸನ್, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಐಡಿಯಾ ಸರ್ಚಿಂಗ್ ಬಗ್ಗೆ ಕೊಟ್ಟಿದ್ದಿದೆ. ಅದರಲ್ಲಿ ನಿಮಗೆ 1 SA2 ಕ್ವಶನ್ನು ನೋಡ್ರಿ, MCQ ಇಲ್ಲ ಇದಕ್ಕೆ. 1 SA2 2 ಮಾರ್ಕ್ಸಿನ ಒಂದು ಕ್ವಶನ್ನು, 3 ಮಾರ್ಕ್ಸಿನ ಒಂದು ಕ್ವಶನ್ನು, 5 ಆಯ್ತು. 1 ಲಾಂಗ್ ಆನ್ಸರ್ ಅಂದ್ರೆ ಟೋಟಲಿ 10 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರ್ತದೆ. ಅದನ್ನು ಕರೆಕ್ಟಾಗಿ ಶೇರ್ ಮಾಡಿದ್ದಾರೆ ಸಾರ್ಟಿಂಗ್ ಮತ್ತೆ ಸರ್ಚಿಂಗ್ ಅಲ್ಲಿ. ನೆಕ್ಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಅದರಲ್ಲಿ 3 ಚಾಪ್ಟರ್ಸ್ ಬರ್ತವೆ. DBMS ಅಂತೇವೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರಲ್ಲಿ 3 ಚಾಪ್ಟರ್ ಬರ್ತವೆ. ಅದರಲ್ಲಿ ಫಸ್ಟ್ ಬರುವಂತ ಚಾಪ್ಟರ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಇದು ನಮ್ಮ 7th ಚಾಪ್ಟರ್. ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅದು 7th ಚಾಪ್ಟರ್. 7th ಚಾಪ್ಟರ್ ಅಲ್ಲಿ ಎಷ್ಟು ಇಟ್ಟಿದ್ದಾರೆ? 5 ಮಾರ್ಕ್ಸ್ ಇಟ್ಟಿದ್ದಾರೆ. 5 ಮಾರ್ಕ್ಸ್, 1 ಲಾಂಗ್ ಆನ್ಸರ್. 5 ಮಾರ್ಕ್ಸಿನ ಒಂದು ಕ್ವಶನ್ ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಟೋಟಲ್ 12 ಮಾರ್ಕ್ಸ್, 2 MCQ ಆರ್ SA1 ಇದೆ, 1 2 ಮಾರ್ಕ್ಸಿನ ಕ್ವಶನ್ ಇದೆ, 1 3 ಮಾರ್ಕ್ಸ್ ಕ್ವಶನ್ ಇದೆ, 1 ಲಾಂಗ್ ಆನ್ಸರ್. ಅಂದ್ರೆ 5 3 8 10, ಇಲ್ಲೊಂದು 2 12, ಆಮೇಲೆ ಓಕೆ, ಟೋಟಲ್ 12 ಮಾರ್ಕ್ಸ್ ಅನ್ನ ಈ ಚಾಪ್ಟರ್ ಕೊಟ್ಟಿದ್ದಿದೆ ನೋಡ್ರಿ. 12 ಮಾರ್ಕ್ಸ್ ಅನ್ನ 2 MCQ
ಅಥವಾ SA1 ಒಂದು 2 ಮಾರ್ಕ್ಸಿನ ಕ್ವಶನ್, ಒಂದು 3 ಮಾರ್ಕ್ಸ್ ಕ್ವಶನ್, ಒಂದು 5 ಮಾರ್ಕ್ಸಿನ ಕ್ವಶನ್. ಅದರಲ್ಲಿ DBMS ಆರ್ಕಿಟೆಕ್ಚರ್ ಬಗ್ಗೆ, ರಿಲೇಷನಲ್ ಮಾಡೆಲ್ ಬಗ್ಗೆ, ನಾರ್ಮಲೈಸೇಷನ್ ಬಗ್ಗೆ ಇವೆಲ್ಲ ಸ್ವಲ್ಪ ಬರ್ಬೋದು. ಆಮೇಲೆ ಅದರಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಂದರೆ 9th ಚಾಪ್ಟರ್ SQL, ಅದು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತೇವೆ. 15 ಮಾರ್ಕ್ಸ್ ಇಟ್ಟಿದ್ದಾರೆ. ಇಲ್ಲಿ ತನಕ ಬಂದಿದ್ದ ಚಾಪ್ಟರ್ಸ್ ಅಲ್ಲಿ ಹೈಯೆಸ್ಟ್ ಇರೋದು ಇದಕ್ಕೆ. 15 ಮಾರ್ಕ್ಸ್ ಅನ್ನ SQL ಗೆ ಇಟ್ಟಿದ್ದಾರೆ. ಯಾಕೆಂದ್ರೆ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಮತ್ತು ಸ್ವಲ್ಪ ಈಸಿನೂ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದರಲ್ಲಿ 15 ಮಾರ್ಕ್ಸ್ ಅನ್ನ ತೆಗಿಬಹುದು. ಅದರಲ್ಲಿ 5 MCQ ಆರ್ SA1, 5 MCQ ಆರ್ SA1, 1 2 ಮಾರ್ಕ್ಸ್ ಕ್ವಶನ್, 1 3 ಮಾರ್ಕ್ಸ್ ಕ್ವಶನ್, 1 ಲಾಂಗ್ ಆನ್ಸರ್. ದಟ್ ಇಸ್ 5 ಮಾರ್ಕ್ಸಿನ MCQ ಅಥವಾ SA1 ನಲ್ಲಿ 5 ಕ್ವಶನ್ಸ್ ಬರ್ತವೆ. ಒಂದು 2 ಮಾರ್ಕ್ಸಿನ ಬರ್ತದೆ, ಒಂದು 3 ಮಾರ್ಕ್ಸಿನ ಬರ್ತದೆ, ಮತ್ತೆ ಒಂದು ಲಾಂಗ್ ಆನ್ಸರ್ ಬರ್ತದೆ. ಇದರಲ್ಲಿ ಹೆಚ್ಚಾಗಿ DDL, DML, DCL ಕಮಾಂಡ್ಸ್, ಜಾಯಿನ್ಸ್ ಬಗ್ಗೆ, ಸಬ್ ಕ್ವೈರೀಸ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಬರ್ತದೆ ಈ ಚಾಪ್ಟರ್ಸ್ ಅಲ್ಲಿ. ನೆಕ್ಸ್ಟ್ 10th ಚಾಪ್ಟರ್ ನೆಟ್ವರ್ಕ್ ಫಂಡಮೆಂಟಲ್ಸ್ ಬಗ್ಗೆ ಕೊಟ್ಟಿದ್ದಿದೆ, ಮತ್ತೆ ಡೇಟಾ ಕಮ್ಯುನಿಕೇಶನ್ 10th ಮತ್ತೆ 11th ಚಾಪ್ಟರ್. ನೆಟ್ವರ್ಕ್ ಫಂಡಮೆಂಟಲ್ಸ್ ಅಲ್ಲಿ ನಿಮಗೆ 12 ಮಾರ್ಕ್ಸ್ ಅನ್ನ ಇಟ್ಟಿದ್ದಾರೆ. 12 ಮಾರ್ಕ್ಸ್. ನೆಟ್ವರ್ಕ್ ಟಾಪಾಲಜಿ ಬಗ್ಗೆ, IP ಅಡ್ರೆಸಿಂಗ್ ಬಗ್ಗೆ, ಪ್ರೋಟೋಕಾಲ್ಸ್ ಬಗ್ಗೆ ಎಲ್ಲ ಇಲ್ಲಿದೆ. ನೆಟ್ವರ್ಕ್ ಫಂಡಮೆಂಟಲ್ಸ್ 2 MCQ ಅಥವಾ SA1, 1 SA2 ಅಂದ್ರೆ 2 ಮಾರ್ಕ್ಸಿನ ಕ್ವಶನ್, 1 ಕ್ವಶನ್ ಬರ್ತದೆ. 3 ಮಾರ್ಕ್ಸಿನ 1 ಕ್ವಶನ್ ಬರ್ತದೆ. ಲಾಂಗ್ ಆನ್ಸರಿನ 1 ಕ್ವಶನ್ ಬರ್ತದೆ. 5 ಮಾರ್ಕ್ಸ್, 5 + 3 8 10 ಮತ್ತೆ 12 ಅಂದ್ರೆ 12 ಮಾರ್ಕ್ಸ್ ಅನ್ನ ನೆಟ್ವರ್ಕ್ ಫಂಡಮೆಂಟಲ್ಸ್ ಚಾಪ್ಟರ್ ಮೇಲೆ ಇಟ್ಟಿದ್ದಿದೆ. ಹಾಗೆ ನೆಕ್ಸ್ಟ್ ಚಾಪ್ಟರ್ ಡೇಟಾ ಕಮ್ಯುನಿಕೇಶನ್, ಟ್ರಾನ್ಸ್ಮಿಷನ್ ಮೋಡ್ಸು, ಬ್ಯಾಂಡ್ ವಿಡ್ತ್ ಬಗ್ಗೆ, ಕಮ್ಯುನಿಕೇಶನ್ ಚಾನೆಲ್ಸ್ ಬಗ್ಗೆ ಎಲ್ಲ ಇದರಲ್ಲಿ ಇದೆ. ಇದರಲ್ಲಿ 2 MCQ ಅಥವಾ SA1, 1 2 ಮಾರ್ಕ್ಸ್ ಕ್ವಶನ್, 1 ಲಾಂಗ್ ಆನ್ಸರ್. ಅಂದ್ರೆ ಟೋಟಲ್ 9 ಮಾರ್ಕ್ಸ್ ಕೊಟ್ಟಿದ್ದಾರೆ. 5 + 2 7, 7 + 2 9. 9 ಮಾರ್ಕ್ಸ್ ಅನ್ನ ಈ ಚಾಪ್ಟರ್ಗೆ ಇಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್ ಸೆಕ್ಯೂರಿಟಿ ಅಂಡ್ ಪ್ರಾಜೆಕ್ಟ್ ವರ್ಕ್ ಅಂತಿದೆ. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮೇಲೆ ಏನೂ ಕ್ವಶನ್ಸ್ ಇಲ್ಲ. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಬಗ್ಗೆ ಏನು ಬೇಕು, ಪ್ರಾಜೆಕ್ಟ್ ಮಾಡಬೇಕಾದ್ರೆ ಏನೇನು ಕೇರ್ ತೆಗೆದುಕೊಳ್ಬೇಕು, ಯಾವ ಟೈಪಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದಿದೆ. ಅದರಲ್ಲಿ ಯಾವುದೇ ಕ್ವಶನ್ಸ್ ಅಂತ ಹೇಳೋದು ಇಲ್ಲ. ಆದರೆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಂತಿದೆ 12th ಚಾಪ್ಟರ್, ಅದು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. 13th ಚಾಪ್ಟರ್ ಇಸ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. 12th ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಅನ್ನ ಇಟ್ಟಿದ್ದಾರೆ. ಅದರಲ್ಲಿ 1 MCQ ಅಥವಾ SA1 ಬರ್ತದೆ, 1 ಲಾಂಗ್ ಆನ್ಸರ್ ಬಗ್ಗೆ ಬರ್ತದೆ. ಕ್ರಿಪ್ಟೋಗ್ರಫಿ ಅಂದ್ರೆ ಏನು, ಅಥೆಂಟಿಕೇಶನ್ ಮೆಕ್ಯಾನಿಸಮ್ ಏನು, ಮಲ್ವೇರ್ ಅಂತ ಹೇಳಿದ್ರೆ ಏನು, ಫೈರ್ ವಾಲ್ ಅಂದ್ರೆ ಏನು, ಸೆಕ್ಯೂರ್ ಕೋಡಿಂಗ್ ಪ್ರಾಕ್ಟೀಸಸ್ ಯಾವ ಟೈಪಲ್ಲಿ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಇದರಲ್ಲಿ ಕೊಟ್ಟಿದ್ದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಅದಕ್ಕೆ 6 ಮಾರ್ಕ್ಸ್ ಇಟ್ಟಿದ್ದಾರೆ, ಮತ್ತೆ ಇದಕ್ಕೆ ಯಾವುದೇ ಮಾರ್ಕ್ಸ್ ಅನ್ನ ಇಟ್ಟಿದ್ದಿಲ್ಲ. ಇವಿಷ್ಟು ಎಕ್ಸಾಮಿಗೆ ಮಾರ್ಕ್ಸ್ ಪ್ಯಾಟರ್ನ್ ಅನ್ನು, ಅದರ ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಿದೆ ಈ ಟೈಪಲ್ಲಿ. ಓಕೆ. ಅದಕ್ಕಾಗಿ ಎಕ್ಸಾಮಿನೇಷನಿಗೆ ಏನೇನು ಯಾವ ಟೈಪಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕು ನೆನಪಿರ್ಲಿ. ಫಂಡಮೆಂಟಲ್ಸ್ ನೋಡ್ರಿ, ಫಂಡಮೆಂಟಲ್ಸ್ ಚಾಪ್ಟರಲ್ಲಿ ನಾವು ಹೇಗೆ ನೋಡಿದ್ವಿ, ಎಷ್ಟು ಮಾರ್ಕ್ಸ್ ಇದ್ದಾವೆ. ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಲ್ಲಿ 5 + 5 ಅಂದ್ರೆ 10 ಮಾರ್ಕ್ಸ್ ಫಸ್ಟ್ ಚಾಪ್ಟರ್ ಇಂದ ಬರ್ತದೆ ಅಂತ ಆಯ್ತು. 10 ಮಾರ್ಕ್ಸ್ ಫಸ್ಟ್ ಚಾಪ್ಟರ್ ಕವರ್ ಆಗ್ತದೆ. ನೆಕ್ಸ್ಟ್ 16 ಮಾರ್ಕ್ಸ್ ಸೆಕೆಂಡ್ ಮತ್ತೆ ಥರ್ಡ್ ಚಾಪ್ಟರ್ ಇಂದ ಕವರ್ ಆಗ್ತವೆ. 16 ಮಾರ್ಕ್ಸ್ ಬರ್ತವೆ ಟೋಟಲಿ. ಮತ್ತೆ 5th ಮತ್ತೆ 6th ಚಾಪ್ಟರ್ ಅಲ್ಲಿ, 5th ಮತ್ತೆ 6th ಚಾಪ್ಟರ್ ಅಲ್ಲಿ ನಮಗೆ 20 ಮಾರ್ಕ್ಸ್ ಇದಾವೆ. ಹಾಗೆಯೇ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಇದಕ್ಕೆ ಹೆಚ್ಚಿಗೆ ಮಾರ್ಕ್ಸ್ ಇದೆ. 3 ಚಾಪ್ಟರ್ಗೆ 15 + 12 ಅಂದರೆ 25, 27 + 5 ಅಂದರೆ 32 ಮಾರ್ಕ್ಸ್ ಈ 3 ಚಾಪ್ಟರ್ ಇಂದ ಬರ್ತದೆ. DBMS ಬಗ್ಗೆ, DBMS 3 ಚಾಪ್ಟರ್ ಇಂದ 32 ಮಾರ್ಕ್ಸ್ ಇದಾವೆ. ಹಾಗೆಯೇ ನೆಟ್ವರ್ಕ್ ಆರ್ಕಿಟೆಕ್ಚರ್ ಅಂದ್ರೆ ನೆಟ್ವರ್ಕ್ ರಿಲೇಟೆಡ್ ಫಂಡಮೆಂಟಲ್ ಮತ್ತೆ ಡೇಟಾ ಕಮ್ಯುನಿಕೇಶನ್ ಅದನ್ನ 21 ಮಾರ್ಕ್ಸ್ ಕೊಟ್ಟಿದ್ದಾರೆ. 12 ಮಾರ್ಕ್ಸ್ ಮತ್ತೆ 9 ಮಾರ್ಕ್ಸ್, 21 ಮಾರ್ಕ್ಸ್ ಮತ್ತೆರಡು ಚಾಪ್ಟರ್ ಇಂದ ಇದೆ. ಅಂದ್ರೆ ನೆಟ್ವರ್ಕ್ ಫಂಡಮೆಂಟಲ್ ಮತ್ತೆ ಡೇಟಾ ಕಮ್ಯುನಿಕೇಶನ್ ಚಾಪ್ಟರ್. ಲಾಸ್ಟಿಗೆ
ಅಂದರೆ ಲಾಸ್ಟ್ 12th ಚಾಪ್ಟರಿಂದ 6 ಮಾರ್ಕ್ಸ್, 13th ಚಾಪ್ಟರ್ ಏನೂ ಇಲ್ಲ. ಸೊ ನೀವು ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡ್ರೆ ಫಸ್ಟ್ ಏನಾಗಬೇಕು, ಫಸ್ಟ್ ಚಾಪ್ಟರ್ ಬರುವಂಥ MCQ ಅದನ್ನೆಲ್ಲ ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. MCQ ಯಾವ ಟೈಪಲ್ಲಿ ಬರ್ತವೆ, ಹಾಗೆಯೇ ಕೋಡಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಕೋಡಿಂಗ್ ಅಂತ ಹೇಳಿದ್ರೆ DBMS ಬಗ್ಗೆ ಸ್ವಲ್ಪ ಕವರ್ ಮಾಡಿಕೊಂಡ್ರೆ ನಿಮ್ಮ ಥಿಯರಿಗೂ ಒಳ್ಳೇದಾಗ್ತದೆ, ಪ್ರಾಕ್ಟಿಕಲಿಗೂ ಒಳ್ಳೇದಾಗ್ತದೆ. ಯಾಕೆಂದರೆ ಪ್ರಾಕ್ಟಿಕಲಲ್ಲಿ ನಿಮಗೆ ಒಂದು DBMSನ ಪ್ರೋಗ್ರಾಮ್ ಮಾಡಬೇಕಾಗ್ತದೆ, ಒಂದು ಪೈಥಾನ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ, ಅಲ್ಲಿ ಸ್ವಲ್ಪ ಚಲೋ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಥಿಯರಿಯಲ್ಲೂ ಹೆಚ್ಚಿಗೆ ಮಾರ್ಕ್ಸ್ ತೆಗಿಲಿಕ್ಕೆ ಆಗ್ತದೆ. ಯಾಕೆಂದರೆ ಥಿಯರಿಯಲ್ಲೂ ಸೆಲೆಕ್ಟ್ ಕಮಾಂಡು, ಅಪ್ಡೇಟ್ ಕಮಾಂಡು, ಇನ್ಸರ್ಟ್ ಕಮಾಂಡ್ ಎಲ್ಲ ಬರ್ತವೆ. ಆಟೋಮ್ಯಾಟಿಕ್ಲಿ ಅಲ್ಲಿ 32 ಮಾರ್ಕ್ಸ್ ಇದ್ದಾವೆ. ಅದಕ್ಕಾಗಿ ನಿಮಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಸೇರಿ ಹತ್ರ ಏನಿಲ್ಲ ಅಂದರೂ 35 + 15 ಅಂತ ಹಿಡಿದ್ರು, ನಾನು 32 + 15 ಅಂತ ಹಿಡಿದ್ರು 30, 40, 45, 47 ಮಾರ್ಕ್ಸ್ 100ಅಲ್ಲಿ ನಿಮಗೆ DBMS ಅಲ್ಲೇ ಕವರ್ ಆಗಿಬಿಡ್ತದೆ. ನೋಡ್ರಿ, ಅರ್ಧಕ್ಕರ್ಧ DBMSನ 3 ಚಾಪ್ಟರ್ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಿಗ್ತದೆ 100ಕ್ಕೆ. ಅದಕ್ಕಾಗಿ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಒಂದು 2-3 ದಿನದ ಹಿಂದೆ ಬಂದಿದ್ದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡುವ ಅಂತೇಳಿ ನಾನು ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಈಗ ಸಾರ್ಟಿಂಗ್ ಬಗ್ಗೆ ನಾವು ಎಕ್ಸಸೈಸನ್ನು ನೋಡ್ತೇವೆ. ಸಾರ್ಟಿಂಗ್ ಚಾಪ್ಟರ್, ನಾನಲ್ಲಿ ಸಾರ್ಟಿಂಗ್ ಚಾಪ್ಟರ್ಗೆ ಮುಟ್ಟಿದ್ದೇನೆ, ಅದರ ಎಕ್ಸಸೈಸನ್ನು ನಾವು ನೆಕ್ಸ್ಟ್ ನೋಡ್ತೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.